ನಮಸ್ಕಾರ ಕನ್ನಡಿಗರಿಗೆ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋ ಬಂದು ಬೆಂಗಳೂರಿನಲ್ಲಿರುವ ಆಂಜನೇಯ ದೇವಸ್ಥಾನದ ಬಗ್ಗೆ, ಅಂದರೆ ರಾಗಿಗುಡ್ಡ ಶ್ರೀ ಪ್ರಸನ್ನ ಆಂಜನೇಯ ಸ್ವಾಮಿ ಎಂದು ಪ್ರಖ್ಯಾತಿ ಪಡೆದಿರುವ ದೇವಸ್ಥಾನದ ಬಗ್ಗೆ. ಈ ಒಂದು ದೇವಸ್ಥಾನದ ಇತಿಹಾಸ ಮತ್ತು ಅಲ್ಲಿನ ಜಾಗದ ಬಗ್ಗೆ ನಾವು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಈ ಒಂದು ದೇವಸ್ಥಾನ ಬಂದು ಜಯನಗರ 9th ಬ್ಲಾಕ್ ಅಲ್ಲಿ ಇದೆ. ಹಾಗೆ ಈ ಒಂದು ದೇವಸ್ಥಾನ ಬೆಂಗಳೂರಿನಲ್ಲಿರುವ ಮೆಜೆಸ್ಟಿಕ್ನಿಂದ 10 ಕಿಲೋಮೀಟರ್ ಆಗುತ್ತೆ. ಈ ಒಂದು ದೇವಸ್ಥಾನದ ಲೊಕೇಶನ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇನೆ, ಸೊ ದಯವಿಟ್ಟು ಚೆಕ್ ಮಾಡಿ. ಇಲ್ಲಿ ನಿಮಗೆ ಕಾಣಿಸ್ತಾ ಇರೋದೇ ದೇವಸ್ಥಾನದ ಮುಂಭಾಗದ ಒಂದು ಅದ್ಭುತವಾದ ನೋಟ. ನಂತರ ನೀವು ನಿಮ್ಮ ಪಾದರಕ್ಷೆಗಳನ್ನು ಇಲ್ಲಿ ಚೀಲವೊಂದರಲ್ಲಿ ಇಡಬೇಕಾಗುತ್ತೆ. ಯಾವುದೇ ರೀತಿಯ ಶುಲ್ಕ ಇರೋದಿಲ್ಲ. ತುಂಬಾನೇ ಪ್ರಶಾಂತವಾಗಿ ಇರುವಂತಹ ಈ ಒಂದು ಜಾಗಕ್ಕೆ ಭಕ್ತಾದಿಗಳ ಸಂಖ್ಯೆ ಅಪಾರ. ಹಾಗೆ ನೀವು ಇಲ್ಲಿ ಪ್ರಸಾದ ವಿತರಣೆ ಸಮಯವನ್ನು ಕೂಡ ನೋಡ್ತಾ ಇರ್ಬೋದು. ಇವಾಗ ನಾವು ಹೊರಟಿರೋದು ದೇವರ ದರ್ಶನ ಪಡೆಯೋದಕ್ಕೆ. ಹಾಗೆ ಈ ಒಂದು ದೇವಸ್ಥಾನ 1969ರಲ್ಲಿ ನಿರ್ಮಾಣವಾಗಿದೆ. ಈ ಒಂದು ಜಾಗದ ಇತಿಹಾಸದ ಬಗ್ಗೆ ನಾವು ಮುಂದೆ ಹೋಗ್ತಾ ತಿಳಿದುಕೊಳ್ಳೋಣ. ಮೊದಲು ನವಗ್ರಹ ಮತ್ತು ಅನ್ನಪೂರ್ಣೇಶ್ವರಿ ಅಮ್ಮನವರ ದರ್ಶನ ಆಗುತ್ತೆ. ತದನಂತರ ಆಂಜನೇಯ ಸ್ವಾಮಿಯ ದರ್ಶನ ಆಗುತ್ತೆ. ಹಾಗೆ ಇಲ್ಲಿ ಈ ಒಂದು ದೇವಸ್ಥಾನ ತುಂಬಾನೇ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಮನಸ್ಸಿಗೆ ನೆಮ್ಮದಿಯನ್ನು ಕೊಡುವಂತಹ ಜಾಗ ಇದಾಗಿದೆ. ಹಾಗೆ ಈ ಒಂದು ಪ್ಲೇಸ್ನ ಇತಿಹಾಸ ಏನಪ್ಪಾ ಅಂದರೆ, ಒಂದು ಕಾಲದಲ್ಲಿ ರಾಗಿನ ಬೆಳೀತಿದ್ದ ಹೊಲಕ್ಕೆ ಬೈರಾಗಿಯೊಬ್ಬರು ಭಿಕ್ಷೆ ಕೇಳೋಕೆ ಹೋಗ್ತಾರೆ. ಸಾಮಾನ್ಯವಾಗಿ ಅತ್ತೆ ಆಡಳಿತ ಇರುತ್ತೆ. ಭಿಕ್ಷೆ ಬೇಡಲು ಬಂದ ಬೈರಾಗಿಗಳಿಗೆಲ್ಲ 1 ಅಥವಾ 2 ಮುಷ್ಟಿ ರಾಗಿ ಕೊಡುತ್ತಿದ್ದಳು. ಒಂದು ಸಾರಿ ಅತ್ತೆ ಇಲ್ಲದ ದಿನ ಬಂದ ಬೈರಾಗಿಗೆ ಸೊಸೆ ಮರದ ತುಂಬ ರಾಗಿಯನ್ನು ದಾನವಾಗಿ ನೀಡ್ತಾಳೆ. ಆ ಸಂದರ್ಭದಲ್ಲಿ ಅತ್ತೆಯ ಕಣ್ಣಿಗೆ ಬೀಳುತ್ತೆ. ಕೊಟ್ಟಿರುವ ರಾಗಿಯನ್ನು ಸೊಸೆ ಮರುಕಳಿಸಿಕೊಳ್ತಾಳೆ, ಅಂದರೆ ಹಿಂದಕ್ಕೆ ತೆಗೆದುಕೊಳ್ತಾಳೆ. ಬೈರಾಗಿಯ ರೂಪದಲ್ಲಿದ್ದ ದೇವರು ಪ್ರತ್ಯಕ್ಷನಾಗಿ ಇಡೀ ರಾಗಿಯ ಬಣವೇ ಕಲ್ಲಾಗಲೆಂದು ಶಾಪ ನೀಡ್ತಾನೆ. ಅಂದು ಶಾಪಕ್ಕೆ ಕಲ್ಲಾಗಿದ್ದ ರಾಗಿ ಬಣವೇ ಇಂದಿನ ರಾಗಿಗುಡ್ಡ. ದರ್ಶನ ಎಲ್ಲ ಮುಗಿದ ನಂತರ ನಾವು ಬರೋದೇ ದೇವಾಲಯದ ಆವರಣಕ್ಕೆ. ತುಂಬಾನೇ ಪ್ರಶಾಂತವಾದ ಈ ಒಂದು ಜಾಗ ಮನವನ್ನು ಸೆಳೆಯುತ್ತೆ. ಈ ಒಂದು ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಶೇರ್ ಕೂಡ ಮಾಡಿ. ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ, ಕನ್ನಡವನ್ನು ಉಳಿಸಿ ಮತ್ತು ಕನ್ನಡವನ್ನು ಬೆಳೆಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತೀನಿ. ಕನ್ನಡಿಗರೇ, ನಾನು ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.